ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ರಾಯಲ್ ರಂಬಲ್ ಮುಗಿದ್ಮೇಲೆ ಸಿಕ್ಕಾಪಟ್ಟೆ ಅದ್ಭುತವಾದ ರಿಯಾಕ್ಷನ್ಸ್ಗಳು ಹಾಗೆ ಮೂಮೆಂಟ್ಸ್ಗಳು ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಅಂಡ್ ವಿಡಿಯೋ ತುಂಬಾ ಅಪ್ಡೇಟ್ ಇಂದ ತುಂಬಿರುತ್ತೆ, ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಮೊದಲನೇದಾಗಿ ನಮ್ಮ ಜೇ ಉಸೋ ಅವರು ಈ ಬಾರಿಯ ಮೆನ್ಸ್ 2025 ರಾಯಲ್ ರಂಬಲ್ ನ ವಿನ್ ಆದ್ರು. ಅಂಡ್ ಸಿಕ್ಕಾಪಟ್ಟೆ ಶಾಕ್ ಆಯ್ತು ಅಂತಾನೆ ಹೇಳ್ಬಹುದು. ಡಿಸಿಷನ್ ಯಾವ ರೀತಿನಾದ್ರೂ ಇರಲಿ, ಶಾಕ್ ಅಂತೂ ಖಂಡಿತವಾಗ್ಲೂ ಎಲ್ಲರಿಗೂ ಕೂಡ ಆಯ್ತು. ಗೆದ್ದಾದ್ಮೇಲೆ ಅವರು ತನ್ನ ಮಗನ್ನ ಕರ್ಕೊಂಡೋಗಿ ಅಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ. ಇದಾದ್ಮೇಲೆ ನಮ್ಮ ಜೇ ಉಸೋ ಅವರು ಹೇಳ್ತಾರೆ, ಈ ಒಂದು ಕಂಪನಿನ ನನ್ನ ಬ್ಯಾಕ್ ಅಲ್ಲಿ ಇಡಿ, ಯಾಕಂದ್ರೆ ಇದು ನನ್ನ ಟೈಮು ಅಂಡ್ ಈಗ ನನ್ನ ಟೈಮು ಪ್ರಾರಂಭ ಆಗಿದೆ ಅಂತ ನಮ್ಮ ಜೇ ಉಸೋ ಅವರು ಹೇಳ್ತಾ ಬ್ಯಾಕ್ ಸ್ಟೇಜ್ಗೆ ಹೋದ್ರೆ ಅವ್ರಿಗೋಸ್ಕರ ನಮ್ಮ ಜಿಮ್ಮಿ ಉಸೋ ಅವರು ಕಾಯ್ತಾ ಇರ್ತಾರೆ. ಅವರ ಒಂದು ಹೊಸ ಟಿ ಶರ್ಟ್ ಇದೆಯಲ್ಲ, ಮೆನ್ಸ್ ರಾಯಲ್ ರಂಬಲ್ ವಿನ್ನರ್ ಅನ್ನೋ ಒಂದು ಟಿ ಶರ್ಟ್ ನ ನಮ್ಮ ಜಿಮ್ಮಿ ಉಸೋ ಅವರು ಜೇ ಉಸೋಗೆ ಪ್ರೆಸೆಂಟ್ ಮಾಡ್ತಾರೆ. ಲಿಟ್ರಲಿ ಗೈಸ್, ನಮ್ಮ ಜಿಮ್ಮಿ ಉಸೋ ಅವ್ರನ್ನ ನೋಡಿ ನನಗೆ ಸಿಕ್ಕಾಪಟ್ಟೆ ಬೇಜಾರಾಯ್ತು. ಅವರು ತನ್ನ ಬ್ರದರಿಗೆ ಎಷ್ಟು ಪ್ರೌಡ್ ಫೀಲ್ ಆಗ್ತಾ ಇದಾರೋ ಅಷ್ಟು ನಮ್ಮ ಜಿಮ್ಮಿ ಉಸೋ ಅವರಿಗೆ ಸಿಗ್ತಾ ಇಲ್ವಲ್ಲ. ಜೇ ಉಸೋ ಅವರಿಗೆ ಸಿಗ್ಬೇಕಾಗಿರುವಂತದ್ದು ನಮ್ಮ ಜಿಮ್ಮಿ ಉಸೋ ಅವರು ಕೂಡ ಡಿಸರ್ವ್ ಮಾಡ್ತಾರೆ, ಬಟ್ ಅವ್ರಿಗೆ ಸಿಗ್ತಾ ಇಲ್ವಲ್ಲ ಅನ್ನೋದು ನನಗೆ ಸಿಕ್ಕಾಪಟ್ಟೆ ಬೇಜಾರಾಯ್ತು. ಏನೇ ಆಗ್ಲಿ, ನಮ್ಮ ಬ್ರದರ್ ರಾಯಲ್ ರಂಬಲ್ ನ ಗೆದ್ದು ಬಂದಿದ್ದೇನೆ ಅಂತ ಹೇಳಿ ನಮ್ಮ ಜಿಮ್ಮಿ ಉಸೋ ಅವರು ಕೂಡ ಸಿಕ್ಕಾಪಟ್ಟೆ ಖುಷಿಯಿಂದ ಜೇ ಉಸೋಗೆ ಆ ಒಂದು ಟಿ ಶರ್ಟ್ ನ ಪ್ರೆಸೆಂಟ್ ಮಾಡ್ತಾರೆ. ಅಂಡ್ ನಮ್ಮ ಜಾಕೋ ಫಾಟೋ ಅವರು ಕೂಡ ಇಲ್ಲಿ ತನ್ನ ಕ್ಯಾರೆಕ್ಟರ್ ನ ಬ್ರೇಕ್ ಮಾಡಿ ನಮ್ಮ ಜೇ ಉಸೋ ಅವ್ರನ್ನ ಹಗ್ ಮಾಡಿ ಅವರ ಕತ್ತಿಗೆ ಹಾರನ ಹಾಕ್ತಾ ಇದ್ದಾರೆ, ನೀವು ಇಲ್ಲಿ ನೋಡ್ತಾ ಇರಬಹುದು. ಸೊ ಕಂಪ್ಲೀಟ್ ಬ್ಲಡ್ ಲೈನ್ ಗೆನೆ ಒಂದ್ ರೀತಿ ಎಮೋಷನಲ್ ಮೂಮೆಂಟ್ ಅಂತಾನೆ ಹೇಳ್ಬಹುದು. ಎಲ್ಲಿಂದ ಎಲ್ಲಿಗೆ ಬಂದಿರೋದು ಗುರು ಜೇ ಉಸೋ ಅವರು. ನಿಜವಾಗ್ಲೂ ರೋಮನ್ ರೈನ್ಸ್ ಅವರು ತನ್ನ ಫ್ಯಾಮಿಲಿನ ಯಾವ ರೇಂಜಿಗೆ ಸೆಟಲ್ ಮಾಡಿದ್ರು ಸ್ವಲ್ಪ ಥಿಂಕ್ ಮಾಡಿ. ಟ್ಯಾಗ್ ಟೀಮ್ ಅಲ್ಲಿ ಇದ್ದವರು ಅಂಡ್ ಈಗ ರಾಯಲ್ ರಂಬಲ್ ನ ಗೆದ್ದು ರಸಲ್ ಮೇನಿಯಾನ ಮೇನ್ ಇವೆಂಟ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಅಂಡ್ ರೋಮನ್ ರೈನ್ಸ್ ಬಗ್ಗೆ ಮಾತಾಡ್ತಿದೀವಿ ಅಂದ್ರೆ, ರೋಮನ್ ರೈನ್ಸ್ ಅವರಿಗೆ ರಾಯಲ್ ರಂಬಲ್ ನ ಸೋತ್ ಮೇಲೆ ಇನ್ನೂ ಕೂಡ ಅವರಿಗೆ ನಂಬೋದಕ್ಕೆ ಆಗ್ತಿರ್ಲಿಲ್ಲ ಅನ್ಸುತ್ತೆ ರಾಯಲ್ ರಂಬಲ್ ನ ನಾನು ಸೋತೆ ಅಂತ. ಅದಕ್ಕೋಸ್ಕರ ನಮ್ಮ ರೋಮನ್ ರೈನ್ಸ್ ಅವರು ಅಲ್ಲಿಂದ ಹೊರಗಡೆ ಹೋಗ್ಬೇಕಾದ್ರೆ ಸಿಕ್ಕಾಪಟ್ಟೆ ಶಾಕ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಅವರು ಪಾಲಿಮಿನ್ ಅವ್ರನ್ನ ಕೇಳ್ತಾ ಇದ್ದಾರೆ, ಮುಗೀತಾ ನಾನು ಎಲಿಮಿನೇಟ್ ಆದ್ನ ಅಂತ. ಅಂಡ್ ನಮ್ಮ ಪಾಲಿಮಿನ್ ಅವರು ಕೂಡ ಟ್ರೈಬಲ್ ಚೀಫ್ OTC ನೀವು ಎಲಿಮಿನೇಟ್ ಆಗಿದ್ದೀರಾ ಅಂತ ಹೇಳ್ಕೊಂಡು ರೋಮನ್ ರೈನ್ಸ್ ಅವ್ರನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ರೋಮನ್ ರೈನ್ಸ್ ಅವರ ರಿಯಾಕ್ಷನ್ ಕೂಡ ಸಖತ್ತಾಗಿತ್ತು. ಅವ್ರಿಗೆ ನಂಬೋದಿಕ್ಕೇನೆ ಆಗ್ತಾ ಇಲ್ಲ, ನಾನ್ ಹೆಂಗು ಗುರು ಎಲಿಮಿನೇಟ್ ಆದ್ರೆ ರಾಯಲ್ ರಂಬಲ್ ಇಲ್ದ ಅಂತ. ಅಂಡ್ ಇದಾದ್ಮೇಲೆ ನಮ್ಮ ರಿಕೇಶಿ ಅವರ ರಿಯಾಕ್ಷನ್ ಕೂಡ ಬರುತ್ತೆ. ಅಫ್ಕೋರ್ಸ್ ತನ್ನ ಮಗ ಗೆದ್ದಿದ್ದಾನೆ ರಾಯಲ್ ರಂಬಲ್ ನ. ರಿಯಾಕ್ಷನ್ ಮಾತ್ರ ಸಖತ್ತಾಗಿತ್ತು ಅಂಡ್ ಅವರಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾರೆ. ಸೊ ಇಷ್ಟು ದಿನ ಅವರು ಏನು WWE ಬಗ್ಗೆ ಕಂಪ್ಲೇಂಟ್ ಮಾಡ್ತಾ ಇದ್ರು, ನನ್ನ ಮಗುಂಗೆ ಒಳ್ಳೆ ಬುಕ್ಕಿಂಗ್ ಸಿಗ್ತಾ ಇಲ್ಲ, ಅವನಿಗೆ ಕ್ರೌಡ್ ಸಪೋರ್ಟ್ ಸಿಗ್ತಾ ಇದ್ರು ಕೂಡ ಒಳ್ಳೆ ಬುಕ್ಕಿಂಗ್ ಇಲ್ಲ ಅಂತ. ಸೊ ಈಗ ಆ ಕಂಪ್ಲೇಂಟ್ ಎಲ್ಲ ಮಾಡೋಂಗೆ ಇಲ್ಲ ಅನ್ಕೋತೀನಿ, ಯಾಕಂದ್ರೆ ರಾಯಲ್ ರಂಬಲ್ ನೇ WWE ಅವರು ಜೇ ಉಸೋ ಅವರ ಕೈಯಲ್ಲಿ ಗೆಲ್ಸ್ಬಿಟ್ಟಿದ್ದಾರೆ. ಏನೇ ಆಗ್ಲಿ ಗೈಸ್, ರಿಯಾಕ್ಷನ್ ಮಾತ್ರ ಸಖತ್ತಾಗಿ ಬರ್ತಾ ಇದೆ ಅಂಡ್ ಅಷ್ಟೇ ಕೆಟ್ಟ ರಿಯಾಕ್ಷನ್ ಕೂಡ ಬರ್ತಾ ಇದೆ. ಯಾಕಂದ್ರೆ ಯೂಟ್ಯೂಬ್ ಅಲ್ಲಿ ನಾವು ಹೋಗಿ ನೋಡಿದ್ರೆ ಲೈಕ್ಗಿಂತ ಡಿಸ್ಲೈಕ್ಸೇ ಜಾಸ್ತಿ ಇದಾವೆ ನಮ್ಮ ಜೇ ಉಸೋ ಅವರು ವಿನ್ ಆಗಿರ್ತಕ್ಕಂತಹ ಒಂದು ಕ್ಲಿಪ್ಪಿಗೆ. ಸೊ ತುಂಬಾ ಜನಕ್ಕೆ ಇಷ್ಟ ಇಲ್ಲ ಈ ಒಂದು ಡಿಸಿಷನ್. ಇಷ್ಟ ಇಲ್ಲ ಅಂದ್ರೂ ಕೂಡ ಒಂದು ಶಾಕ್ ನ ನಮ್ಮ ಟ್ರಿಪಲ್ ಎಚ್ ಅವರು ಪುಲ್ ಮಾಡಿದ್ದಾರೆ. ಅಂಡ್ ನಮ್ಮ ಟ್ರಿಪಲ್ ಎಚ್ ಅವರ ಬಗ್ಗೆ ಮಾತಾಡಬೇಕು ಅಂದ್ರೆ, ರೀಸೆಂಟ್ ಆಗಿ ರಾಯಲ್ ರಂಬಲ್ ಮುಗಿದ್ಮೇಲೆ ನಮ್ಮ ಟ್ರಿಪಲ್ ಎಚ್ ಅವರು ನಮ್ಮೆಲ್ಲರನ್ನು ಕೂಡ ರೋಸ್ಟ್ ಮಾಡ್ತಾರೆ. ಹಾಗೆ ಕೆಲವೊಂದಷ್ಟು ಡರ್ಟ್ ಶೀಟ್ ಗಳನ್ನ ಕೂಡ ರೋಸ್ಟ್ ಮಾಡ್ತಾರೆ. ಅಂದ್ರೆ ಲೀಕ್ ಸೋರ್ಸ್ ಗಳು ಇರ್ತಾವಲ್ಲ, ಅಪ್ಡೇಟ್ ಕೊಡೋದಕ್ಕೆ ಸೋರ್ಸ್ ಗಳು ಇರ್ತಾವಲ್ಲ, PW ಇನ್ಸೈಡರ್ ಆಗಿರ್ಬೋದು, ಝೆರೋ ನ್ಯೂಸ್ ಆಗಿರ್ಬೋದು, ನಮ್ಮ ಡೇವ್ ಮ್ಯಾಜನ್ ಆಗಿರ್ಬೋದು, ರೆಸಲ್ ವುಡ್ಸ್ ಅವ್ರು ಆಗಿರ್ಬೋದು, ಇವ್ರನ್ನೆಲ್ಲರನ್ನು ಕೂಡ ನಮ್ಮ ಟ್ರಿಪಲ್ ಎಚ್ ಅವರು ಟ್ರೋಲ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಅವ್ರು ಹೇಳ್ತಾರೆ, ಆಗಾಗ ಸ್ವಲ್ಪ ಪ್ರಿಡಿಕ್ಟೇಬಲ್ ಆಗಿ ರಾಯಲ್ ರಂಬಲ್ ನ ಬುಕ್ ಮಾಡೋದು ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತ ನಮ್ಮ ಟ್ರಿಪಲ್ ಎಚ್ ಅವರು ಹೇಳಿದ್ದಾರೆ. ಸೊ ಈ ಬಾರಿ ರಾಯಲ್ ರಂಬಲ್ ಅನ್ಪ್ರಿಡಿಕ್ಟೇಬಲ್ ಆಗಿದೆ ಅಂತ ಅವ್ರಿಗೂ ಕೂಡ ಗೊತ್ತು. ಆದ್ರೂ ಕೂಡ ರೋಸ್ಟ್ ಮಾಡೋದಕ್ಕೆ ಜೇ ಉಸೋ ಅವರು ಗೆಲ್ತಾರೆ ಅಂತ ಎಲ್ಲರೂ ಕೂಡ ಪ್ರೆಡಿಕ್ಟ್ ಮಾಡಿದ್ರು. ಅದೇ ರೀತಿ ಅಪ್ಡೇಟ್ ಗಳು ಬರ್ತಾ ಇತ್ತು ಅಂಡ್ ಅದೇ ರೀತಿ ನಾನು ಕೂಡ ಬುಕ್ ಮಾಡಿ ಈ ಬಾರಿ ಪ್ರೆಡಿಕ್ಟೇಬಲ್ ರಾಯಲ್ ರಂಬಲ್ ನ ಬುಕ್ ಮಾಡಿದೀನಿ ಅಂತ ಹೇಳ್ತಾರೆ. ಅಂಡ್ ಈ ಡರ್ಟ್ ಶೀಟ್ ಗಳು ಏನೇನಿದೆ ಅಂದ್ರೆ ಲೀಕ್ಸ್ ಗಳು ಆಗ್ತಾ ಇರ್ತಾವಲ್ಲ, ಸೋರ್ಸ್ ಗಳು, ಅದ್ನ್ಯಾವ್ದು ಕೂಡ ನೀವು ನಂಬೋದಿಕ್ಕೆ ಹೋಗ್ಬಿಡಿ, ಯಾಕಂದ್ರೆ ನಾನು ಎಲ್ಲದನ್ನು ಕೂಡ ಬದಲಾಯಿಸ್ತೀನಿ ಅಂತ ನಮ್ಮ ಟ್ರಿಪಲ್ ಎಚ್ ಅವರು ಹೇಳಿದ್ದಾರೆ. ಸೊ ಸಿಕ್ಕಾಪಟ್ಟೆ ರೋಸ್ಟ್ ಮಾಡಿದ್ದಾರೆ ನಮ್ಮ ಟ್ರಿಪಲ್ ಎಚ್ ಅವರು ನಮ್ಮನ್ನ ಮಾತ್ರ. ಅಂಡ್ ಈಗ ನಾನು ಯಾವ ಸೋರ್ಸ್ ನ ನಂಬ್ಲಿ ಗುರು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಏನೇ ಆಗ್ಲಿ ಗೈಸ್, 90% ನಿಜ ಆಗಿದೆ, ಎಲ್ಲೋ ಒಂದು 10% ನಮ್ಮ ಟ್ರಿಪಲ್ ಎಚ್ ಅವರು ಸೀಕ್ರೆಟ್ ನ ಮೇಂಟೈನ್ ಮಾಡಿ ಆಗಾಗ ಈ ರೀತಿ ಶಾಕ್ ನ ಕೊಡ್ತಾರೆ ಅಂತಾನೆ ಹೇಳ್ಬಹುದು. ಸೊ ಶಾಕ್ ಏನೋ ತುಂಬಾ ದೊಡ್ಡದಾಗೇನೆ ಕೊಟ್ಟಿದ್ದಾರೆ, ಬಟ್ ಈ ಒಂದು ಶಾಕ್ ನಿಜವಾಗ್ಲೂ ಕೂಡ ವರ್ಕೌಟ್ ಆಗುತ್ತಾ ಅನ್ನೋದು ತುಂಬಾನೇ ಡೌಟ್ ಇದೆ. ನೋಡೋಣ ರಸಲ್ ಮೇನಿಯಾದಲ್ಲಿ ಏನಾಗುತ್ತೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಕೇರಿಯನ್ ಕ್ರಾಸ್ ಅವರ ಬಗ್ಗೆ. ಲಿಟ್ರಲಿ WWE ಕಂಪನಿಯಲ್ಲಿ ನಮ್ಮ ಕೇರಿಯನ್ ಕ್ರಾಸ್ ಅವರು ಏನ್ ಮಾಡ್ತಾ ಇದಾರೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಯಾರೋ ಎಂಟ್ರೆನ್ಸ್ ನ ಮಾಡ್ತಾ ಇದ್ರೆ ಹಿಂದೆ ಕೂತ್ಕೊಂಡು ನೋಡಿ ವಿಡಿಯೋಸ್ ಗಳನ್ನ ರಿಲೀಸ್ ಮಾಡ್ತಾರೆ. ಅಂಡ್ ಈಗ ನಮ್ಮ ಸ್ಯಾಮಿ ಝೈನ್ ಅವರು ಎಲಿಮಿನೇಟ್ ಆದ್ರಲ್ಲ, ಅದಕ್ಕೆ ನಮ್ಮ ಕೇರಿಯನ್ ಕ್ರಾಸ್ ಅವರು ಒಂದು ರಿಯಾಕ್ಷನ್ ಮಾಡಿ ಅವನು
ಈಡಿಯಟ್, ಅವನು ಗೆಲ್ಲಿ ಅಂತ ನಾನು ಆಸೆ ಪಟ್ರೆ ಅವ್ನು ಈ ರೀತಿ ಎಲಿಮಿನೇಟ್ ಆದಲ್ಲ ಅಂತ ತನ್ನ ರಿಯಾಕ್ಷನ್ ಕೊಡ್ತಾರೆ ಅಂತಾನೆ ಹೇಳ್ಬೋದು. ಗೊತ್ತಿಲ್ಲ ನಮ್ಮ ಕೇರಿಯನ್ ಕ್ರಿಸ್ ಅವ್ರನ್ನ ಡಬ್ಲ್ಯೂ ಅವರು ಯಾಕೆ ಈ ರೀತಿ ಬುಕ್ ಮಾಡ್ತಾ ಇದೆಯೋ, ಅಥವಾ ಅವರೇ ಬೇಕು ಅಂತ ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಅಟ್ರಾಕ್ಷನ್ ತಗೊಳ್ಳೋದಕ್ಕೆ ಈ ರೀತಿ ಕೆಲಸನ ಮಾಡ್ತಾ ಇದಾರೋ ಅಂತ. ಏನೇ ಆಗ್ಲಿ ಇದ್ರಲ್ಲಂತೂ ಯಾರು ಕೂಡ ಇಂಟ್ರೆಸ್ಟಿಂಗ್ ಆಗಿಲ್ಲ. ಅಂಡ್ ಹೇಳಿದ್ದಾರೆ ಈಗ ನೋಡ್ಕೊಳ್ಳೋದು ಬೇಡ, ನಾವು ಸ್ಯಾಮಿ ಝೈನ್ ಅವ್ರನ್ನ ನೆಕ್ಸ್ಟ್ ನೋಡ್ಕೊಳ್ಳೋಣ ಅಂತ. ಸೊ ನೆಕ್ಸ್ಟ್ ಪ್ರಾಬಬ್ಲಿ ನಮ್ಮ ಕೇರಿಯನ್ ಕ್ರಾಸ್ ಹಾಗೆ ಸ್ಯಾಮಿ ಝೈನ್ ಅವರ ನಡುವೆ ಏನೋ ಒಂದು ವಿಚಾರ ನೋಡೋದಕ್ಕೆ ಸಿಗಬಹುದು. ಸೊ ರಾಯಲ್ ರಂಬಲ್ ಮುಗ್ದಿದೆ. ಅಂಡ್ ರಾಯಲ್ ರಂಬಲ್ ನ ಕೆಲವೊಂದಷ್ಟು ರೆಕಾರ್ಡ್ ಬಗ್ಗೆ ಮಾತಾಡೋದಾದ್ರೆ, ನಮ್ಮ ಜೇ ಉಸೋ ಅವರು ರಾಯಲ್ ರಂಬಲ್ ಹಿಸ್ಟ್ರಿಯಲ್ಲೇ ಮೊದಲ ವ್ಯಕ್ತಿ ಆಗ್ತಾರೆ 20ನೇ ನಂಬರ್ ಅಲ್ಲಿ ಎಂಟ್ರಿನ ಕೊಟ್ಟು ರಾಯಲ್ ರಂಬಲ್ ನ ಗೆದ್ದಿರೋದ್ರಲ್ಲಿ. ಸೊ 20ನೇ ನಂಬರ್ ಅಲ್ಲಿ ಎಂಟ್ರಿ ಕೊಟ್ಟು ಯಾರು ಕೂಡ ಇಷ್ಟು ವರ್ಷ ರಾಯಲ್ ರಂಬಲ್ ನ ಗೆದ್ದಿರಲಿಲ್ಲ. ಅಂಡ್ ಆ ಒಂದು ಕೆಲಸನ ಈ ವರ್ಷ ನಮ್ಮ ಜೇ ಉಸೋ ಅವರು ಮಾಡಿದ್ದಾರೆ. ಅಷ್ಟೇ ಅಲ್ಲ ಗಾಯ್ಸ್, ನಮ್ಮ ಪೆಂಟಗನ್ ಜೂನಿಯರ್ ಅವರು ಈ ವರ್ಷ ಐರನ್ ಸರ್ವೈವರ್ ಆಗಿದ್ದಾರೆ. 42 ನಿಮಿಷ ಅವರು ರಾಯಲ್ ರಂಬಲ್ ಅಲ್ಲಿ ಸರ್ವೈವರ್ ಆಗಿದ್ದಾರೆ. ನಿಜ ಹೇಳ್ಬೇಕು ಅಂದ್ರೆ ಪೆಂಟಗನ್ ಜೂನಿಯರ್ ಅವರು ಮೊದಲೇ ಎಲಿಮಿನೇಟ್ ಆಗಿದ್ರು. ಆಕ್ಚುಲಿ ಡಬ್ಲ್ಯೂ ಅವರು ಅಲ್ಲಿ ತನ್ನ ಬುದ್ಧಿನ ಉಪಯೋಗಿಸಿ ಇಲ್ಲ ಒಂದೇ ಒಂದು ಪಾದ ಮಾತ್ರ ನೆಲಕ್ಕೆ ಟಚ್ ಆಗಿದೆ ಅಂತ ಅನೌನ್ಸ್ ಮಾಡ್ತಾರೆ. ಬಟ್ ನಾವು ಸ್ಲೋ ಮೋಷನ್ ಅಲ್ಲಿ ನೋಡಿದ್ರೆ 2 ಕಾಲ್ಗಳು ಕೂಡ ನೆಲಕ್ಕೆ ಟಚ್ ಆಗಿರುತ್ತೆ. ಸೊ ಸರಿಯಾಗಿ ನೋಡಿದ್ರೆ ಆ ಒಂದು ಟೈಮ್ ಅಲ್ಲಿ ನಮ್ಮ ಪೆಂಟ ಅವರು ಎಲಿಮಿನೇಟ್ ಆಗಿದ್ರು. ಬಟ್ ಆದ್ರೂ ಕೂಡ ಡಬ್ಲ್ಯೂ ಅವರು ತನ್ನ ಪ್ಲಾನ್ಸ್ ಮುಖಾಂತರ ಹೋಗಿ ಪೆಂಟಾ ಅವ್ರನ್ನ ಐರನ್ ಸರ್ವೈವರ್ ಮಾಡಿದ್ದಾರೆ ಈ ಬಾರಿಯ ರಾಯಲ್ ರಂಬಲ್ ಅಲ್ಲಿ. ಅಂಡ್ ನಮ್ಮ ರೋಮನ್ ರೈನ್ಸ್ ಹಾಗೆ ಜಾಕೋ ಫಾಟ್ ಅವರು ಕೂಡ ಈ ಬಾರಿಯ ರಾಯಲ್ ರಂಬಲ್ ಅಲ್ಲಿ ಹೈಯೆಸ್ಟ್ ಎಲಿಮಿನೇಷನ್ ರೆಕಾರ್ಡ್ ನ ಕ್ರಿಯೇಟ್ ಮಾಡಿದ್ದಾರೆ. ಅಂದ್ರೆ ಈ ಬಾರಿಯ ರಾಯಲ್ ರಂಬಲ್ ಗೆ ಮಾತ್ರ ಇಬ್ರು ಕೂಡ 4 ಜನ ಸೂಪರ್ ಸ್ಟಾರ್ಸ್ ಗಳನ್ನ ಎಲಿಮಿನೇಟ್ ಮಾಡೋದ್ರ ಮುಖಾಂತರ ಟೈ ಮಾಡ್ಕೊಂಡಿದ್ದಾರೆ ಈ ಬಾರಿಯ ರಾಯಲ್ ರಂಬಲ್ ಅಲ್ಲಿ ಹೈಯೆಸ್ಟ್ ಎಲಿಮಿನೇಷನ್ ರೆಕಾರ್ಡ್ ನ. ಇನ್ನ ವಿಮೆನ್ಸ್ ರಾಯಲ್ ರಂಬಲ್ ಬಗ್ಗೆ ಮಾತಾಡೋದಾದ್ರೆ, ನಮ್ಮ ಶಾರ್ಲೆಟ್ ಫ್ಲೇರ್ ಅವರು ಫಸ್ಟ್ ಎವರ್ 2 ಟೈಮ್ ರಾಯಲ್ ರಂಬಲ್ ವಿನ್ನರ್ ಆಗಿದ್ದಾರೆ, ಅದು ಕೂಡ ವಿಮೆನ್ಸ್ ಅಲ್ಲಿ. ಸೊ ಅವರಿಗೆ ಕಂಗ್ರಾಚುಲೇಷನ್ಸ್ ನ ತಿಳಿಸಬೇಕು. ಅಂಡ್ ನಮ್ಮ ರಾಕ್ಸಿನಿ ಪ್ರೀಸ್ ಅವರು 1 ಗಂಟೆ 7 ನಿಮಿಷ ಸರ್ವೈವ್ ಆಗೋದ್ರ ಮುಖಾಂತರ ಈ ಬಾರಿಯ ಐರನ್ ಸರ್ವೈವರ್ ಆಗಿದ್ದಾರೆ. ಅಂಡ್ ನಮ್ಮ ನಾಯಾ ಜಾಕ್ಸ್ ಅವರು ಅಂತೂ ಡಿಫರೆಂಟ್ ಲೆವೆಲ್ ರೆಕಾರ್ಡ್ ನ ಕ್ರಿಯೇಟ್ ಮಾಡಿದ್ದಾರೆ. ಈ ಒಂದು ರಾಯಲ್ ರಂಬಲ್ ಅಲ್ಲಿ ನಮ್ಮ ನಾಯಾ ಜಾಕ್ಸ್ ಅವರು ಟೋಟಲ್ ಆಗಿ 9 ಜನರನ್ನ ಎಲಿಮಿನೇಟ್ ಮಾಡಿ ವಿಮೆನ್ಸ್ ರಾಯಲ್ ರಂಬಲ್ ಹಿಸ್ಟ್ರಿಯಲ್ಲಿ ಹೈಯೆಸ್ಟ್ ಎಲಿಮಿನೇಷನ್ ರೆಕಾರ್ಡ್ ನ ತಗೊಂಡ್ರೆ, ಅವರ ಟೋಟಲ್ ಕರಿಯರ್ ರಾಯಲ್ ರಂಬಲ್ ಅಲ್ಲಿ 29 ಸೂಪರ್ ಸ್ಟಾರ್ಸ್ ಗಳನ್ನ ಎಲಿಮಿನೇಟ್ ಮಾಡಿ ಅದರಲ್ಲೂ ಕೂಡ ಒಂದು ರೆಕಾರ್ಡ್ ನ ಕ್ರಿಯೇಟ್ ಮಾಡಿದ್ದಾರೆ. ಸೊ ವಿಮೆನ್ಸ್ ಹಾಗೆ ಮೆನ್ಸ್ ರಾಯಲ್ ರಂಬಲ್ ಅಲ್ಲೂ ಕೂಡ ತುಂಬಾನೇ ರೆಕಾರ್ಡ್ ಗಳು ಕ್ರಿಯೇಟ್ ಆಗಿದೆ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ನಮ್ಮ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರು ರಾಯಲ್ ರಂಬಲ್ ಅಲ್ಲಿ ಯಾವ ರೀತಿ ಪರ್ಫಾರ್ಮ್ ಮಾಡ್ತಾರೆ ಅಂತ. ಲಿಟರಲಿ ಗಾಯ್ಸ್, ಇವತ್ತು ನಾನಂತೂ ಕೋಡಿ ರೋಡ್ಸ್ ಅವರ ಫ್ಯಾನ್ ಆಗೋದೆ. ಅಂಡ್ ಅದರಲ್ಲೂ ಅವರ ಹೀಲ್ ಟೀಸ್ ನಮಗೆ ನೋಡೋದಕ್ಕೆ ಸಿಗ್ತಾ ಇತ್ತು. ಅವರ ಹೀಲ್ ಆದ್ರೆ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಅಂಡ್ ಕೆವಿನ್ ಓಯನ್ಸ್ ಹಾಗೆ ಕೋಡಿ ರೋಡ್ಸ್ ಅವರ ಪರ್ಫಾರ್ಮೆನ್ಸ್ ಕೂಡ ಅದ್ಭುತವಾಗಿ ನಮಗೆ ನೋಡೋದಕ್ಕೆ ಸಿಕ್ತು. ಒಂದು ಒಳ್ಳೆಯ ಲ್ಯಾಡರ್ ಮ್ಯಾಚ್ ನ ಇವರಿಬ್ರು ಕೂಡ ಸೇರ್ಕೊಂಡು ನಮಗೆ ಕೊಡ್ತಾರೆ. ಅಂಡ್ ಎಂಡಿಂಗ್ ಮೂಮೆಂಟ್ ಅಲ್ಲಿ ನಮ್ಮ ಕೆವಿನ್ ಓಯನ್ಸ್ ಅವರಿಗೆ ಇಂಜುರಿ ಆಗಿರಬಹುದು, ಬ್ರೂಟಲ್ ಆಗಿ ಇಂಜುರಿ ಆಗಿರಬಹುದು ಅಂತ ನಾವೆಲ್ಲರೂ ಕೂಡ ಅನ್ಕೊಂಡ್ರೆ, ಇಲ್ಲಿ ಉಲ್ಟಾ ನಮ್ಮ ಕೋಡಿ ರೋಡ್ಸ್ ಅವರಿಗೇನೆ ಇಂಜುರಿ ಆಗಿದೆ. ಎಸ್, ಇದನ್ನ ನಮ್ಮ ಡಬ್ಲ್ಯೂ ಅವರೇ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಕೋಡಿ ರೋಡ್ಸ್ ಅವರಿಗೆ ಮಲ್ಟಿಪಲ್ ಇಂಜುರೀಸ್ ಆಗಿದೆ ಅವರ ರಾಯಲ್ ರಂಬಲ್ ಮ್ಯಾಚ್ ಇಂದ. ಎಸ್, ಅಪ್ಡೇಟ್ಗಳು ಯಾವುದೇ ರೀತಿ ನಮಗೆ ನೋಡೋದಕ್ಕೆ ಸಿಕ್ಕಿಲ್ಲ. ಅವರಿಗೆ ರಿಯಲ್ ಇಂಜುರಿ ಆಗಿದೆ ಅಂತ ಯಾವುದೇ ಸೋರ್ಸು ಅಪ್ಡೇಟ್ ಮಾಡಿಲ್ಲ. ಬಟ್ ಡಬ್ಲ್ಯೂ ಅವರೇ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಅಂಡ್ ಈಗ ಇದು ಸ್ಟೋರಿ ಲೈನ್ ಪಾರ್ಟ್ ಕೂಡ ಆಗಿರಬಹುದು. ಇಂಜುರಿ ಆಗಿದ್ರು ಕೂಡ ನಮ್ಮ ಕೋಡಿ ರೋಡ್ಸ್ ಅವರು ನಮಗೆ ಸ್ಮ್ಯಾಕ್ ಡೌನ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಸೊ ಇಲ್ಲೇನಾದ್ರೂ ಡಬ್ಲ್ಯೂ ಅವರು ಸ್ಟೋರಿ ಲೈನ್ ಆಂಗಲ್ ನ ಯೂಸ್ ಮಾಡ್ತಾ ಇದೆಯಾ, ಯೂಸ್ ಮಾಡಿದ್ರೆ ಅದು ಯಾವ ರೀತಿ ಇರಬಹುದು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿರೋ ಪ್ರಕಾರ ಕೋಡಿ ರೋಡ್ಸ್ ಅವರಿಗೆ ಇಂಜುರಿ ಆಗಿದೆಯಂತೆ. ಗೊತ್ತಿಲ್ಲ ಅದು ರಿಯಲ್ ಇಂಜುರಿನೋ ಅಥವಾ ಸ್ಟೋರಿ ಲೈನ್ ಇಂಜುರಿನೋ ಅಂತ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇಷ್ಟು ಇವತ್ತಿನ ವಿಡಿಯೋ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.